ತಂದೆ, ಕುಮಾರ, ಪರಿಶುದ್ಧಾತ್ಮನೆಂಬ ತ್ರಿಯೇಕ ದೇವರ ನಾಮದಲ್ಲಿ ಮತ್ತೊಂದು ಭಾನುವಾರದ ಆರಾಧನೆಗೆ ನಿಮ್ಮೆಲ್ಲರನ್ನ ಆಹ್ವಾನಿಸುವರಾಗಿರುತ್ತೇವೆ. ತಲೆಗಳನ್ನು ತಗ್ಗಿಸಿ ದೇವರ ಅಭಯದ ವಾಕ್ಯವನ್ನು ಆಲಿಸೋಣ. ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸಿರುವ ರೀತಿಯನ್ನು ನೋಡಿರಿ. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಟ್ಟಿರಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಚೀಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರುತ್ತದೆ. ಇಗೋ, ನಿನ್ನ ರಕ್ಷಣೆಯು ಸಮೀಪವಾಯಿತು. ಯೆಹೋವನು ದಯಪಾಲಿಸುವ ಬಹುಮಾನವು ಆತನೊಂದಿಗಿದೆ. ಸದಾ ನಮ್ಮನ್ನು ರಕ್ಷಿಸಿ ಕಾಯುವಾತನೇ, ನಿನ್ನ ರಾಯಭಾರಿಗಳಾಗಿ ನಿನ್ನ ದೈವ ಜನರಾಗಿ ಕೊಟ್ಟಂತಹ ನಿನ್ನ ಅಭಯ ವಾಕ್ಯಕ್ಕೋಸ್ಕರವಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ನಿನ್ನ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಮಾಡುವಂತಹ ಈ ಕಾರ್ಯದಲ್ಲಿ, ಈ ಸೇವೆಯಲ್ಲಿ ಸ್ವಾಮಿ ಜೀವಿಸುವ ಸ್ವಾಮಿ ನೀನಾಗಿದ್ದಿ. ನಿನ್ನ ಬಲವನ್ನು ಹೊಂದಿಕೊಂಡು ನಿನ್ನ ಮಕ್ಕಳಾದಂಥ ನಾವು ನಿನ್ನನ್ನು ಸಾಕ್ಷೀಕರಿಸುವ ಹಾಗೆಯೂ ದೇವ ಜನರಾಗಿ ನಿನ್ನ ನಾಮದ ಮಹಿಮೆಯಲ್ಲಿ ಅನೇಕರನ್ನ ವಿವಿಧ ರೀತಿಯಾದಂಥ ಬೇನೆಗಳಲ್ಲಿ ಬಿಡಿಸುವ ನಿನ್ನ ಸಾಧನವನ್ನಾಗಿ ನಮ್ಮೊಬ್ಬೊಬ್ಬರನ್ನೂ ಸಹ ನೀನು ಮುಟ್ಟಿ ಅಭಿಷೇಕಿಸು. ಘನಮಾನ ಸ್ತುತಿ ಸ್ತೋತ್ರ ನಿನಗೇ ಸಲ್ಲಲಿ. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಆರಂಭದ ಸಂಗೀತ 19ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಆರಂಭದಲ್ಲಿ ದೇವರೇ ಸ್ವವಾಕ್ಯ ಬಲದಿಂದಲೇ ಎಂಬ 19ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಬುಧವಾದ ದೇವರ ಆರಾಧನಾ ಕ್ರಮ ಪುಸ್ತಕ ಪುಟ 124 3ನೇ ವಿಧಾನದ 2ನೆಯ ಸ್ತುತಿಯನ್ನು ಅನುಸರಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರ ಆಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ
ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡಬೀಳುವೆನು. ಕರ್ತನು ನನಗೆ ಬೆಳಕು, ರಕ್ಷಕನು ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಕರ್ತನು ನನ್ನ ಪ್ರಾಣದ ಆಧಾರನು, ನಾನು ಯಾರಿಗೆ ಹೆದರೇನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಎಲ್ಲರೂ ಒಟ್ಟಾಗಿ ಹೇಳೋಣ. ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನಲ್ಲಿಯೇ ನಮಗೆ ಮನಃಶಾಂತಿಯು ಸಮಾಧಾನವು ದೊರಕುತ್ತವೆ. ಈ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಬೇಡಿಕೊಳ್ಳುತ್ತೇವೆ. ನಿನ್ನ ಆತ್ಮನ ವರಗಳನ್ನು ನಮ್ಮ ಮೇಲೆ ಸುರಿಸು. ಈ ಪವಿತ್ರ ಧ್ಯಾನದ ಸಮಯದಿಂದ ನಾವು ದಿವ್ಯ ಲಾಭವನ್ನು ಪಡೆದು ನವ ಚೈತನ್ಯವನ್ನು ಹೊಂದಿ ನೀನು ನಮಗೆ ನೇಮಿಸಿದ ಕೆಲಸವನ್ನು ಮಾಡಿ ಮುಗಿಸಲು ಬಲಗೊಳ್ಳುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ಪಾಪಗಳನ್ನು ತ್ರಯೇಕ ದೇವರಲ್ಲಿ ಅರಿಕೆ ಮಾಡೋಣ. ನಾವೆಲ್ಲರೂ ಒಟ್ಟಾಗಿ 127ನೇ ಪುಟದಲ್ಲಿ ಕಾಣುವಂತಹ ಪಾಪದ ಅರಿಕೆಯನ್ನು ಹೇಳೋಣ. ನಾವು ಬಹಳ ತಪ್ಪು ಮಾಡಿ ಮನೋವಕಾರಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ, ನಮ್ಮ ಪಾಪಗಳೆಲ್ಲ ಕ್ಷಮಿಸಿ, ಎಲ್ಲ ಕೇಳಿದ ನಮ್ಮನ್ನು ಬಿಡಿಸಿ, ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವನದಲ್ಲಿ ಸೇರಿಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಪ್ರಾರ್ಥನೆ ಮಾಡೋಣ. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡಬಿನ್ನಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು. ಕರುಣಾಸಾಗರನಾದಂಥ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಈ ದಿನಕ್ಕೆ ನೇಮಕವಾದಂತಹ ಉಕ್ತಿ ಪ್ರತ್ಯುಕ್ತಿಯಾಗಿ ಓದಿಕೊಳ್ಳುವಂತಹ ವೇದ ಭಾಗ ದಾವೀದನ ಸಂಗ್ರಹ 18 ವಚನ 1 ರಿಂದ 6 ಹಾಗೂ
20ನೇ ವಚನದಿಂದ 30ನೇ ವಚನದವರೆಗೆ ಉಕ್ತಿ ಪ್ರತಿಯಾಗಿ ಓದಿಕೊಳ್ಳೋಣ. ಉತ್ತರ ಪ್ರತ್ಯುತ್ತರಕ್ಕಾಗಿ ಆರಿಸಲ್ಪಟ್ಟಿರುವ ಸತ್ಯವೇದ ಭಾಗವು ಕೀರ್ತನೆಗಳು 18ನೆಯ ಸಂಗ್ರಹ 1ರಿಂದ 6 ಹಾಗೂ 20ರಿಂದ 30 ವಚನಗಳವರೆಗೆ. ಯೆಹೋವನ ಸೇವಕನಾದ ದಾವೀದನು ಸೌಲನ ಕೈಯಿಂದಲೂ ಎಲ್ಲ ಶತ್ರುಗಳ ಕೈಯಿಂದಲೂ ತಪ್ಪಿಸಲ್ಪಟ್ಟಾಗ ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿ ಹೇಳಿದನು. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಪ್ರಾಣಿಯು, ನನ್ನ ರಕ್ಷಣೆಯು, ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ಆತನಿಗೆ ನಾನು ಮೊರೆಯಿಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಮೃತ್ಯುಪಾಶಗಳು ನನ್ನನ್ನು ಸುತ್ತಿಕೊಂಡವು, ನಾಶಪ್ರವಾಹವು ನನ್ನನ್ನು ನಡುಗಿಸುವುದು. ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು, ಮರಣಕರವಾದ ಉರುಳುಗಳು ನನ್ನೆದುರಿನಲ್ಲಿದ್ದವು. ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು, ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಯೆಹೋವನ ಮಾರ್ಗವನ್ನೇ ಅನುಸರಿಸಿದನಲ್ಲ, ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಿರಲಿಲ್ಲ. ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡೆನು, ಆತನ ವಿಧಿಗಳನ್ನು ಅಲಕ್ಷ್ಯ ಮಾಡಲೇ ಇಲ್ಲ. ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯು, ಪಾಪದಲ್ಲಿ ಹಿಡಿದಂತೆ ಜಾಗರೂಕತೆಯಿಂದ ನಡೆದುಕೊಂಡೆನು. ಆದದರಿಂದ ನಾನು ನೀತಿವಂತನು, ನಿರಪರಾಧಿಯು ಎಂದು ನೋಡಿ ಯೆಹೋವನು ತಕ್ಕ ಪ್ರತಿಫಲವನ್ನು ಕೊಟ್ಟನು. ನೀನು ಕೊಡುವವನಾಗಿ, ದೋಷವಿಲ್ಲದವನು, ನಿರ್ದೋಷಿಯು, ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನೂ ಆಗಿರುವಿ. ದೀನರನ್ನು ಉದ್ಧರಿಸುವವನು, ಹಮ್ಮಿನ ಕಣ್ಣುಳ್ಳವರನ್ನು ತಪ್ಪಿಸಿಬಿಡುವನು. ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ನಿನ್ನ ಬಲದಿಂದ ನನ್ನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಾಕಾರಗಳನ್ನು ಹಾರುವೆನು. ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಯೆಹೋವನ ವಚನವು ಶುದ್ಧವಾದದ್ದು, ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಈ ಆರಾಧನೆಗೆ ನೇಮಕವಾದಂತಹ ಹಳೆಯ ಒಡಂಬಡಿಕೆಯ ವೇದ ಪಾರಾಯಣವನ್ನು ಓದಿ ಕೇಳೋಣ. ಮೊದಲನೇ ಪಾರಾಯಣಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ಯೆಹೋಶುವನ ಗ್ರಂಥ ಅಧ್ಯಾಯ 1 ವಚನಗಳು 1ರಿಂದ 9ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಕಾನಾನ್ ದೇಶವು ಇಸ್ರಾಯೇಲರಿಗೆ ವಶವಾದದ್ದು, ಹೊಳೆ ದಾಟುವುದಕ್ಕೆ ಸನ್ನದ್ಧರಾಗಬೇಕೆಂಬ ಅಪ್ಪಣೆ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೂರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು, ಲೆಬನೋನನ ಪರ್ವತವು ಮೊದಲುಗೊಂಡು ಯುಫ್ರಟೀಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರುವೆನು.
ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶಗಳನ್ನ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರುವುದು. ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದವನ್ನೆಲ್ಲ ಕೈಕೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಜ್ಞತನಾಗುವಿ. ನಾನು ನಿನಗೆ ಆಜ್ಞಾಪಿಸಿದೆನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ಈ ದಿನಕ್ಕೆ ನೇಮಕವಾದಂತಹ ಪತ್ರಿಕಾ ವೇದ ಭಾಗವನ್ನು ಓದಿ ಕೇಳೋಣ. Today's epistle reading is taken from the second letter of Paul to the Corinthians, chapter 5, reading from verse 16 to 6th chapter, verse 10. The ministry of reconciliation. From now on, therefore, we regard no one according to the flesh. Even though we once regarded Christ according to the flesh, we regard him thus no longer. Therefore, if anyone is in Christ, he is a new creation. The old has passed away, behold, the new has come. All this is from God, who through Christ reconciled us to himself and gave us a ministry of reconciliation. That is, in Christ God was reconciling the world to himself, not counting their trespasses against them, and entrusting to us the message of reconciliation. Therefore, we are ambassadors for Christ, God making his appeal through us. We implore you on behalf of Christ, be reconciled to God. For our sake, he made him to be sin who knew no sin, so that in him we might become the righteousness of God. Working together with him, then we appeal to you not to receive the grace of God in vain. For he says, in a favorable time I listened to you, and in the day of salvation I have helped you. Behold, now is salvation time. Behold, now was their salvation. We put no obstacle in anyone's way, so that no fault may be found with our ministry. But as servants of God, we commend ourselves in every way by great endurance in afflictions, hardships, calamities, beatings, imprisonments, riots, labors, sleepless nights, hunger, by purity, knowledge, patience, kindness, the Holy Spirit, genuine love, by truthful speech and the power of God, with the weapons of righteousness for the right hand and for the left, through honor and dishonor, through slander and praise. We are treated as impostors and yet are true, as unknown and yet well known, as dying and behold we live, as punished and yet not killed, as sorrowful yet always rejoicing, as poor yet making many rich, as having nothing yet possessing everything. Here ends the reading. Praise be to God. ಹಾಡಿಕೊಳ್ಳುವ ಕನ್ನಡ ಜ್ಞಾನ ಕೀರ್ತನೆಯಲ್ಲಿ 19ನೆಯ ಜ್ಞಾನ ಕೀರ್ತನೆ, ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಎಂಬ ಜ್ಞಾನ ಕೀರ್ತನೆಯನ್ನು ಹಾಡಿಕೊಳ್ಳುವ.
ಮೂರನೇ ವೇದಪಾರಾಯಣಕ್ಕಾಗಿ ಆರಿಸಿಕೊಂಡ ವೇದಭಾಗವು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ ವಚನಗಳು 7ರಿಂದ 13ರವರೆಗೆ ಪೂರ್ತಿಯಾಗಿ ದೇವರ ವಾಕ್ಯವನ್ನು ಕೇಳೋಣ. ಯೇಸು 12 ಮಂದಿ ಶಿಷ್ಯರನ್ನು ಸುವಾರ್ತೆ ಸಾರುವುದಕ್ಕೆ ಕಳುಹಿಸಿದ್ದು. ಆತನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಉಪದೇಶ ಮಾಡುತ್ತಾ ಬಂದನು ಮತ್ತು 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರನ್ನು ಇಬ್ಬಿಬ್ಬರಾಗಿ ಕಳುಹಿಸಲಾರಂಭಿಸಿದನು. ಕಳಿಸುವಾಗ ಅವರಿಗೆ ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟು, ಕೋಲು ಹೊರತು ದಾರಿಗೆ ಏನೂ ತಕ್ಕೊಂಡು ಹೋಗಬೇಡಿರಿ, ಬುತ್ತಿ, ಹಸಿಬೆ, ಹಮ್ಮಿಣಿಯನ್ನು, ದುಡ್ಡು ಬೇಡ, ಕೆರೆಗಳನ್ನು ಮೆಟ್ಟಿಕೊಳ್ಳಬಹುದು ಎಂದು 2 ಅಂಗಿಗಳನ್ನು ತೊಟ್ಟಿಕೊಳ್ಳಬೇಡಿರಿ ಎಂದು ಅಪ್ಪಣೆ ಕೊಟ್ಟನು. ಇದಲ್ಲದೆ ಆತನು ಅವರಿಗೆ, ನೀವು ಎಲ್ಲಿಯಾದರೂ ಒಂದು ಮನೆಯಲ್ಲಿ ಇಳಿದುಕೊಂಡಾಗ ಆ ಸ್ಥಳದಿಂದ ಹೊರಬರುವ ತನಕ ಅಲ್ಲೇ ಇರಿ, ಮತ್ತು ಯಾವ ಸ್ಥಳದಲ್ಲಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನೀವು ಹೇಳುವುದನ್ನು ಕೇಳದೆಯೂ ಹೋದರೆ ಆ ಸ್ಥಳದಿಂದ ಹೊರಟು ಹೋಗುವಾಗ ನಿಮ್ಮ ಕಾಲಿಗೆ ಹತ್ತಿರುವ ಧೂಳನ್ನು ಜಾಡಿಸಿಬಿಡಿರಿ, ಅದು ಅವರಿಗೆ ಸಾಕ್ಷಿಯಾಗಿರಲಿ ಎಂದು ಹೇಳಿದನು. ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡುವುದನು ಎಂಬುದೇ. ದೇವರೇ, ನಿನಗೆ ಸ್ತೋತ್ರವಾಗಲಿ. ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಇರುವನು, ಆತನಿಗಾಗಿ ಜೀವಿಸುವೆ, ಆತ ನನ್ನ ಪ್ರಾಣದ ಆಧಾರನು, ಜೀವಿಸುವವನು ನಾನಲ್ಲ. ಈ ದಿನ ನಾನು ಹಾಗೂ ನಾವುಗಳು ಧ್ಯಾನ ಮಾಡುವಂತಹ ವಿಶೇಷ ವಿಷಯ ಪೀಪಲ್ ಆಫ್ ಗಾಡ್, ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್. ದೇವರ ಜನರು, ಕ್ರಿಸ್ತನ ರಾಯಭಾರಿಗಳು ಎಂಬುದಾಗಿ. ಇದಕ್ಕಾಗಿ ಆರಿಸಿಕೊಂಡಂತಹ ದೇವರ ವಾಕ್ಯ ಯೆಹೋಶುವನು 1ನೇ ಅಧ್ಯಾಯ ವಚನ 5 ಹಾಗೂ 9. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. 9ನೇ ವಚನ, ನಾನು ನಿನಗೆ ಆಜ್ಞಾಪಿಸಿದನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ದೇವರ ಪ್ರೀತಿಯನ್ನು ನೆನೆದು ನೋಡ್ರಿ. ಆತನಿಂದ ಹೇರಳವಾದಂಥ ಆಶೀರ್ವಾದವನ್ನು ಹೊಂದಿದಂತಹ ನಾವು ಪಾಪದಲ್ಲಿ ಬಿದ್ದ ಮೇಲೂ ದೇವರು ನಮ್ಮನ್ನು ಕ್ಷಮಿಸಿ ಆತನ ಸ್ವಕೀಯ ಪ್ರಜೆಯನ್ನಾಗಿ ನಮ್ಮನ್ನು ಆದುಕೊಂಡು ಕ್ರಿಸ್ತನ ರಾಯಭಾರಿಗಳಾಗಿ ಲೋಕದಲ್ಲಿ ನಾನು ಹಾಗೂ ನೀವು ಇರಬೇಕೆಂಬುದಾಗಿ ಆತನು ನಮ್ಮಿಂದ ಅಪೇಕ್ಷಿಸಿದ್ದಾನೆ. 2 ಕೊರಿಂಥ 5ನೇ ಅಧ್ಯಾಯದ 20ನೇ ವಚನ. ನೀನು ನನ್ನನ್ನು, ನನ್ನ ವಾಕ್ಯಗಳನ್ನು ಅಥವಾ ನಾನು ನಿನಗೆ ಆಜ್ಞಾಪಿಸಿದನೆಲ್ಲ ನೀನು ಕೈ ಹಿಡಿದು ನಡೆಯುವುದಾದರೆ, ಸ್ವಾಮಿ ಹೇಳುವಂಥದ್ದು, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಆದುದರಿಂದ ನೀನು ಸದಾಕಾಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಅಷ್ಟು ಮಾತ್ರವೇ ಅಲ್ಲದೆ, ನೀನು ನನ್ನ ವಾಕ್ಯಗಳನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗಿರುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಾಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರುವುದನ್ನೆಲ್ಲ ಕೈಗೊಂಡು ನಡಿ
ಆಗ ನಿನ್ನ ಮಾರ್ಗದಲ್ಲಿ ನೀನು ಸಫಲನಾಗುವಿ. ಇಹಲೋಕದ ಜೀವಿತದಲ್ಲಿ ದೇವಜನರಾದಂತಹ ಅಥವಾ ಕ್ರಿಸ್ತನ ರಾಯಭಾರಿಗಳಾದಂತಹ ನಮ್ಮೆಲ್ಲರ ಜೀವಿತ ಇಷ್ಟರಲ್ಲಿಯೇ ಇರುತ್ತದೆ ಪ್ರಿಯರೇ. ಆದರೆ ಅನೇಕ ವೇಳೆಗಳಲ್ಲಿ ನಾವು ಈ ಕಾರ್ಯಗಳನ್ನು ಮಾಡುವುದರಲ್ಲಿ ನಾವು ಬಿದ್ದು ಹೋಗಿರುವುದನ್ನು ನಮ್ಮ ಜೀವಿತದಲ್ಲಿ ನಾವು ಕರ್ತನ ಮುಂದೆ ಕಾಣುವರಾಗಿರುತ್ತೇವೆ. ದೇವರ ಕಾರ್ಯದಲ್ಲಿ ನಾನು ಹಾಗೂ ನೀವು ಸಫಲರಾಗುವುದು, ಕೃತಾರ್ಥರಾಗಿರುವುದಂಥದ್ದು ದೇವರು ನಮ್ಮಿಂದ ಅಪೇಕ್ಷಿಸುವಂತಹ ಒಂದು ಜೀವಿತವಾಗಿರ್ತದೆ. ಅಕಂಪ್ಲಿಷ್ಮೆಂಟ್ ಆಫ್ ಗಾಡ್ ಗಿವನ್ ಟಾಸ್ಕ್ ಆರ್ ಮಿನಿಸ್ಟ್ರಿ ಎಂಬುದಾಗಿ ಇದನ್ನು ಅರ್ಥೈಸಿಕೊಳ್ಳಬಹುದು. ಹಾಗಿರುವುದಾದರೆ ಮೋಶೆಯ ಜೊತೆಯಲ್ಲಿ ಇದ್ದಂತಹ ಈ ಯವನ ಪ್ರಾಯದಂತಹ ಯೆಹೋಶುವನು ಎಲ್ಲವೂ ಮೋಶೆ ನೋಡಿಕೊಳ್ತಾರೆ ಎಂಬುದಾಗಿ ಇದ್ದಂತಹ ದಿನಮಾನಗಳು ಇದ್ದದ್ದುಂಟರಿಬಹುದನ್ನು. ಆದರೆ ಈಗ ಇಷ್ಟು ಜನ ಸಮೂಹವನ್ನು ನಡೆಸುವಂತಹ ಜವಾಬ್ದಾರಿ ಈಗ ಯೆಹೋಶುವನ ಮೇಲಿದೆ. ಎಲ್ಲಿಯವರೆಗೆ ವಾಗ್ದಾನ ಮಾಡಿದಂತಹ ಆ ದೇಶಕ್ಕೆ ಜನರನ್ನು ಕರೆದೊಯ್ಯುವವರೆಗೂ ಸಹ ಈತನಿಗೆ ಆ ಒಂದು ಕಾರ್ಯವಿರ್ತದೆ. ಹಾಗಾಗಿ ದೇವರು ಆತನಿಗೆ ಒಂದು ವಾಗ್ದಾನವನ್ನು ಕೊಡ್ತಾನೆ. ನಾನು ಹೇಗೆ ಮೋಶೆಯ ಸಂಗಡ ಇದ್ದೆನೋ ಅದೇ ರೀತಿಯಲ್ಲಿ ನಿನ್ನ ಸಂಗಡ ನಾನು ಇರ್ತೇನೆ. ನೀನು ಹೆದರಬೇಕಾಗಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯವಾಗಿರು, ನಾನು ನಿನ್ನನ್ನು ತೊರೆಯುವುದಿಲ್ಲ. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ಆ ದಿನಮಾನಗಳಲ್ಲಿ ಈ ಒಂದು ಜವಾಬ್ದಾರಿ ಯವನ ಪ್ರಾಯದಲ್ಲಿದ್ದಂತಹ ಯೆಹೋಶುವನಿಗೆ ಕೊಟ್ಟಂಥದ್ದು. ಮತ್ತು ಯೆಹೋಶುವನು ತನ್ನ ಜೀವಿತವನ್ನು ಹೇಗೆ ರೂಪಿಸಿಕೊಳ್ಳಬೇಕೆಂಬುದಾಗಿ ದೇವರು ತಾನೇ ಹೇಳಿದರು. ಇದನ್ನು ಒಂದು ಉದಾಹರಣೆಯನ್ನು ಇಟ್ಟುಕೊಂಡವರಾಗಿ ಈಗ ನಾವು ನಮ್ಮ ಜೀವಿತ ಹೇಗಿದೆ ಎಂಬುದನ್ನು ಸ್ವಲ್ಪ ಹೊತ್ತು ಪರೀಕ್ಷಿಸಿಕೊಳ್ಳೋಣ. ಪೌಲನು ಕೊರಿಂಥದವರಿಗೆ ಬರೆದಂತಹ 2ನೇ ಪತ್ರಿಕೆಯ 5ನೇ ಅಧ್ಯಾಯದ 16ನೇ ವಚನದಿಂದ ನಾವು ಈ ಕಾರ್ಯಗಳನ್ನು ನೋಡೋಣ. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನ ಶರೀರ ಸಂಬಂಧವಾಗಿಯೂ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳ್ಕೊಳ್ಳುವುದಿಲ್ಲ. ಶರೀರ ಭಾವದಲ್ಲಿ ಇರುವಂಥದ್ದು ಬೇರೆಯಾಗಿರ್ತದೆ. ಆದರೆ ಯೆಹೋಶುವನ ರೀತಿಯಲ್ಲಿ ದೇವರ ಕಾರ್ಯವು ನಿನ್ನ ಬಾಯಲ್ಲಿ ಹಗಲಿರುಳು ಇರುವುದಾದರೆ ನಿಮ್ಮ ಜೀವಿತ ಹೇಗಿರುತ್ತದೆ ಗೊತ್ತಾ? 17ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಹಳೆಯದೆಲ್ಲ ಏನಾಯ್ತಂತೆ, ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ನನ್ನ ಪಾಪಮಯವಾದಂಥ ಜೀವಿತ ನನ್ನನ್ನು ಬಿಟ್ಟು ಹೋಗಿ ನಾನು ಒಬ್ಬ ಪರಿಶುದ್ಧ ವ್ಯಕ್ತಿಯಾಗಿ ದೇವರ ಸಾಧನವಾಗಿ ಆತನ ಕಾರ್ಯಭಾರವನ್ನು ನಡೆಸುವಂತಹ ಸ್ಥಿತಿಯಲ್ಲಿದ್ದೇನೆ. ಇದು ಹೇಗಾಯಿತು ಎಂಬುದಾಗಿ ನೀವು ಕೇಳುವುದಾದರೆ ಇದೆಲ್ಲ ದೇವರ ಪ್ರೀತಿಯಿಂದಲೇ ನನಗೂ ಹಾಗೂ ನಿಮಗೂ ಕೊಡಲ್ಪಟ್ಟದ್ದು. ಹೇಗೆ ದೇವರು ಸಮಾಧಾನ ದೂತನಾಗಿ ಲೋಕದಲ್ಲಿ ಇದ್ದನೋ ನಾವು ಸಹ ಕಷ್ಟ, ನೋವು, ಸಂಕಟ, ಅಸಮಾಧಾನಗಳ ಮಧ್ಯದಲ್ಲಿ ಸಮಾಧಾನದ ದೂತರಾಗಿ ಜೀವಿಸಬೇಕು. ದೇವರ ವಾಕ್ಯವನ್ನು ಗಮನಿಸ್ರಿ. ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದಂತಹ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧವನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ
ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಂತಹ ಎಂಬುದಾಗಿ ದೇವರ ವಾಕ್ಯವನ್ನು ಕೇಳಿದೆ. ಅಲ್ಲಿಗೆ ನನ್ನ ಪಾಪಗಳು ಏನೇ ಆಗಿದ್ದರೂ ಅವೆಲ್ಲವೂ ಕ್ರಿಸ್ತನ ಶಿಲುಬೆಯ ಅಡಿಪಾಯದಲ್ಲಿ ಅದು ಹೋಯಿತು. ಮನುಷ್ಯನು ಪಾಪದಿಂದ ಬಿಡುಗಡೆ ಮಾಡಿದ. ಮನುಷ್ಯರ ಅಪರಾಧ ದೇವರ ಗಣನೆಗೆ ಆತನು ತೆಗೆದುಕೊಳ್ಳಲು. ಹಾಗೆ ನೀವು ನೋಡುವುದಾದರೆ ನಾವು ದೇವರಲ್ಲಿ ಸಮಾಧಾನವನ್ನು ಹೊಂದುವಂತಹ ಆತನ ಕಾರ್ಯದಲ್ಲಿ ಇರಬೇಕಾಗಿರುತ್ತದೆ. ಹಾಗೆ 2 ಕೊರಿಂಥ 6ನೇ ಅಧ್ಯಾಯದ ಪ್ರಾರಂಭದ 2 ವಚನಗಳನ್ನು ನೀವು ನೋಡುವುದಾದರೆ, ನಾನು ದೇವರಿಂದ ಕೃಪಾ ಆಶೀರ್ವಾದವನ್ನು ಹೊಂದಿದುವುದಾದರೆ ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನಗಳಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂಬುದಾಗಿ ದೇವರು ತಾನೇ ನನಗೆ ಹೇಳಿದನಲ್ಲ. ದೇವರು ನನ್ನ ಕಿವಿಯಲ್ಲಿ ಈ ವಾಕ್ಯಗಳನ್ನು ಹೇಳುವ ಹಾಗೆ ನನ್ನನ್ನು ನಾನು ಕ್ರಿಸ್ತನ ಸೇವೆಯಲ್ಲಿ ಅಥವಾ ರಾಯಭಾರಿಯ ಒಂದು ಜವಾಬ್ದಾರಿಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕು. ಆದರೆ ದೇವ್ರ ವಾಕ್ಯ ಏನು ಹೇಳುತ್ತದೆ? ಒಂದು ವೇಳೆ ನೀನು ಆ ಪ್ರಸನ್ನತೆಯ ಕಾಲ, ಆ ಧ್ವನಿ ನಿನ್ನ ಕಿವಿಗೆ ಬಿದ್ದಿರುವುದಾದರೆ ಈಗಲೇ ಆ ಸುಪ್ರಸನ್ನತೆಯ ಕಾಲ, ಅದೇ ಈ ರಕ್ಷಣೆಯ ದಿನ ಎಂಬುದಾಗಿ ನೀವು ಗಮನಿಸ್ಬೋದು. ಹಾಗಿರುವುದಾದರೆ ನನ್ನ ಜೀವಿತದಲ್ಲಿ ನಾನು ಅಳವಡಿಸಿಕೊಳ್ಳಬೇಕಾದಂಥ ಕಾರ್ಯಗಳು ತಾನೇ ಏನೆಂಬುದಾಗಿ ನೀವು ಕೇಳುವುದಾದರೆ ಅದೇ ಅಧ್ಯಾಯದ ಕೆಲವು ವಾಕ್ಯಗಳಲ್ಲಿ ನಮಗೆ ಉತ್ತರ ಸಿಗುತ್ತದೆ. ನಾನು ಹೆಚ್ಚಿನ ರೀತಿಯಲ್ಲಿ ಶುದ್ಧ ಮನಸ್ಸು, ದೈವಿಕ ಜ್ಞಾನ, ದೀರ್ಘವಾದಂಥ ಶಾಂತಿ, ದಯೆ, ಪವಿತ್ರಾತ್ಮನ ನಡೆಸುವಿಕೆ, ಕಪಟವಿಲ್ಲದಂತಹ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ, ಇವುಗಳಿಂದ ನನ್ನ ಜೀವಿತವನ್ನು ನಾನು ಕೂಡಿಸಿಕೊಂಡಿರಬೇಕು. ಹೀಗೆ ಕ್ರೋಢೀಕರಿಸಿಕೊಳ್ಳುವುದು ಬಹಳ ಕಷ್ಟವಾಗಿರ್ತದೆ. ಶುದ್ಧ ಮನಸ್ಸು, ದೈವಿಕ ಜ್ಞಾನ, ಸುದೀರ್ಘವಾದಂತಹ ಶಾಂತಿ, ದಯೆ, ಪವಿತ್ರಾತ್ಮನ ನಡೆಸುವಿಕೆ, ಇದೆಲ್ಲ ಒಂದು ರೀತಿ ಹೇಳುವುದಕ್ಕೆ ಬಹಳ ಚೆನ್ನಾಗಿ ಕಂಡರೂ ವಾಸ್ತವ ಜೀವಿತದಲ್ಲಿ ನಾನು ಸಂಪೂರ್ತಿಯಾಗಿ ಸ್ವಾಮಿಗೆ ನನ್ನನ್ನು ಒಪ್ಪಿಸಿಕೊಡದೆ ಹೋದರೆ ಈ ಕಾರ್ಯಗಳನ್ನು ಮಾಡುವುದು ಬಹಳ ಕಷ್ಟವಾಗ್ತದೆ. ಮುಂದೆ ನೀವು ಮಾರ್ಕನು ಬರೆದ ಸುವಾರ್ತೆಗೆ ಬರುವುದಾದರೆ 6ನೇ ಅಧ್ಯಾಯ 7ನೇ ವಚನದಿಂದ ಕೆಲವು ವಾಕ್ಯಗಳನ್ನು ನಾವು ನೋಡ್ತೇವೆ. ಯೇಸು 12 ಮಂದಿ ಶಿಷ್ಯರನ್ನು ಸುವಾರ್ತೆಗೆ ಸಾರುವುದಕ್ಕೆ ಕಳುಹಿಸಿದ್ದು ಎಂಬುದಾಗಿ. ಅಂದು 12 ಮಂದಿ ಶಿಷ್ಯರು, ಇಂದು ಯಾರು? ನಾವುಗಳು. ಅವರನ್ನು ಕಳುಹಿಸುವಾಗ ಇಬ್ಬಿಬ್ಬರನ್ನಾಗಿ ಆತನು ಕಳುಹಿಸಲು ಪ್ರಾರಂಭಿಸ್ತಾನೆ. ಸುಮ್ಮನೆ ಆತನನ್ನು ಕಳಿಸಲಿಲ್ಲ. ಆತನು ಹೇಳುವಂಥ ವಾಕ್ಯಗಳನ್ನು ಕೇಳ್ರಿ. ಅವರಿಗೆ ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟು ಅವರನ್ನು ಕಳುಹಿಸುವನಾಗಿ ಕಂಡುಬರ್ತದೆ. ನಿಮ್ಮ ದಾರಿಗೆ ಒಂದು ಕೋಲಿದ್ದರೆ ಸಾಕೆಂಬುದಾಗಿ ದಾವೀದನ ಸಂಕೀರ್ತನೆ 23ರಲ್ಲಿ ನಾವು ಓದ್ತೇವೆ. ಕರ್ತನೇ, ನಿನ್ನ ಕೋಲು, ನಿನ್ನ ದೊಂಡೆಯುವುದಾಗಿ. ಲಾರ್ಡ್, ಯುವರ್ ರಾಡ್ ಆ್ಯಂಡ್ ಯುವರ್ ಸ್ಟಾಫ್. ಇದಕ್ಕೆ ವ್ಯತ್ಯಾಸ ಏನೆಂಬುದಾಗಿ ನೀವು ಗಮನಿಸುವುದಾದರೆ, ಒನ್ ಟು ಟೇಮ್, ನದರ್ ಒನ್ ಟು ನರಿಶ್ ಯು. ನಿನ್ನ ಕೋಲು ಎತ್ತರವಾಗಿರುವಂತಹ ಸ್ಥಳದಿಂದ ಕುರಿಗಳಿಗೆ ಬೇಕಾದಂಥ ಆಹಾರವನ್ನು ತೆಗೆದುಕೊಳ್ಳುವುದು. ದೊಣ್ಣೆ ನನ್ನನ್ನು ಶಿಕ್ಷಿಸುವಂಥದ್ದು. ಯಾವುದೇ ಮಾರ್ಗವನ್ನು ನಾವು ಬಿಟ್ಟು ಹೊರಗೆ ಹೋದಾಗ ಸ್ವಾಮಿ ನಮ್ಮನ್ನು ಕರೆಯುವಂಥದ್ದನ್ನು ನೀವು ಗಮನಿಸಬಹುದು. ಸಾಂಕೇತಿಕವಾಗಿಯೋ ಏನೋ ಕೋಲು ಹೊರತು ದಾರಿಗೆ ಏನು ತಕ್ಕೊಂಡು ಹೋಗಬೇಡ್ರಿ ಎಂಬುದಾಗಿ ಹೇಳಿದಂಥದ್ದನ್ನು ನಾವು ನೋಡ್ತೇವೆ. ಕೆರೆಗಳನ್ನು ಮೆಚ್ಚಿಕೊಳ್ಳಬಹುದು,
ಈ ದಿನಮಾನಗಳಲ್ಲಿ ನೀವು ದೇವರ ವಾಕ್ಯವನ್ನು ಸಾರುತ್ತಾ ಇರುವಾಗಲೇ ಆ ಸುವಾರ್ತೆಯನ್ನು ಸಾರುತ್ತಾ ಇರುವಾಗ ಕೆಳಗೊಂದು ಲೈನ್ ಬರುತ್ತೆ, ನೀವು ಗಮನಿಸಿರ್ಬೋದು. ಸೇವೆಗೋಸ್ಕರವಾಗಿ ದುಡ್ಡನ್ನು ಕೊಡ್ರಿ, ಚೆಕ್ ಆದರೂ ಕೊಡ್ಬೋದು, ಡಿ ಆದರೂ ಕೊಡ್ಬೋದು, ಇದನ್ನು ಇಲ್ಲಿ ಕಳಿಸಿ ಎಂಬುದಾಗಿ ಕೇಳ್ತಾರೆ. ಆದರೆ ಇಲ್ಲಿ ನೀವು ಗಮನಿಸುವುದಾದರೆ ದುಡ್ಡು ಬೇಡ ಎಂಬುದಾಗಿ ಹೇಳ್ತಿತ್ತು. ಅಲ್ಲಿಗೆ ನೀನು ಮಾಡುವಂಥ ಸೇವೆ ಯಥಾರ್ಥವಾದಂಥ ಸೇವೆಯಾಗಿರುವುದಾದರೆ ದುಡ್ಡು ತಾನಾಗಿಯೇ ಆ ಸೇವೆಗೆ ಬರುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ ಕೊನೆಯ ಭಾಗದಲ್ಲಿ ನೀವು ಗಮನಿಸುವುದಾದರೆ ಯೇಸುವಿನ ಕಡೆಯ ಮಾತುಗಳೆಂಬುದಾಗಿ ಶಿರೋನಾಮೆ 18ನೇ ವಚನ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಮತಾಂತರ ಮಾಡಿರಿ ಎಂಬುದಾಗಿ ಹೇಳಲಿಲ್ಲ. ಚೆನ್ನಾಗಿ ಗಮನಿಸಿ. ಸಮ್ಟೈಮ್ ಪೀಪಲ್ ಪ್ಲೇ ಅಪ್ ವಿತ್ ವರ್ಡ್ಸ್. ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಹೇಳಿದರು. ಶಿಷ್ಯರಲ್ಲಿ ಏನು ಗುಣ ಇರಬೇಕು? ದೀರ್ಘ ಶಾಂತಿ ಇರಬೇಕು. ಯಾವುದೇ ರೀತಿಯಾದಂಥ ಕಾರ್ಯದಲ್ಲಿ ಅವರು ಭೇದ ಭಾವನೆಗಳನ್ನು ತೋರಿಸದೇ ಇರಬೇಕು. ಹಾಗೆ ಶಿಷ್ಯರನ್ನಾಗಿ ಮಾಡಿರಿ. ಮುಂದೆ ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಒಂದು ಶ್ಲೋಕ ಬರ್ತದೆ, ಅಸತೋಮ ಸದ್ಗಮಯ ಎಂಬುದಾಗಿ. ಕತ್ತಲಿನಿಂದ ಬೆಳಕಿಗೆ ನಡೆಸುವಂಥದ್ದು, ಅಸತ್ಯದಿಂದ ಸತ್ಯಕ್ಕೆ ನಡೆಸುವಂತಹ ಆ ಜವಾಬ್ದಾರಿಯುತವಾದಂಥ ಕಾರ್ಯಕ್ಕೆ ರಾಯಭಾರಿಗಳನ್ನಾಗಿ ದೇವರು ನನ್ನನ್ನು ಹಾಗೂ ನಿಮ್ಮನ್ನು ನೇಮಿಸಿದ್ದಾನೆ, ಅಧಿಕಾರವನ್ನು ಕೊಟ್ಟಿದ್ದಾನೆ. ಈಗ ನಾವುಗಳು ಈ ಕಾರ್ಯಭಾರದಲ್ಲಿ ನಮ್ಮನ್ನು ನಡೆಸಿಕೊಂಡವರಾಗಿರಬೇಕು. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಡುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸಗಳು ನಿಮ್ಮ ಸಂಗಡ ಇರುತ್ತೇನೆ. ಈ ಕೋವಿಡ್-19ರಲ್ಲಿಯೂ ಸಹ ದೇವರು ನಮ್ಮ ಸಂಗಡ ಇದ್ದಾನೆ. ಯಾವುದೋ ಒಂದು ರೀತಿಯಲ್ಲಿ ಕಾರ್ಯಭಾರದಲ್ಲಿ, ಕಷ್ಟದಲ್ಲಿ, ನೋವಿನಲ್ಲಿ, ಹಿಂಸೆಯಲ್ಲಿ ಇರುವವರನ್ನು ಬಲಪಡಿಸುವುದಕ್ಕೋಸ್ಕರವಾಗಿಯೂ ದೇವರು ನಮ್ಮನ್ನು ಈ ಕಾರ್ಯಗಳಲ್ಲಿಟ್ಟಿದ್ದಾನೆ. ನಮಗೆ ಕೊಟ್ಟಿರುವಂಥ ತಲಾಂತು ಏನೆಂಬುದಾಗಿ ನೀವು ಕೇಳುವುದಾದರೆ ಅದು ಸುವಾರ್ತೆಯನ್ನು ಸಾರುವಂಥದ್ದು, ಅನೇಕರನ್ನು ಕಷ್ಟಗಳಿಂದ ಬಿಡಿಸುವಂಥದ್ದು, ಸಾಕ್ಷಿಗಳಾಗಿ ಬಾಳುವಂಥದ್ದು. ಈ ಶಾಶ್ವತವಾದಂತಹ ಜೀವಿತ ದೇವ ಜನರಾದಂತಹ ನನ್ನ ಕಾರ್ಯವಾಗಿರಲಿ, ನಿಮ್ಮ ಕಾರ್ಯವಾಗಿರಲಿ, ದೇವರು ತಾನೇ ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಲಿ. ಆಮೇನ್. ನಾವೆಲ್ಲರೂ ನಾವು ನಂಬಿರುವಂತಹ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಆಯ್ಕೆ ಮಾಡೋಣ. ಪುಟ 128, ಬುಧವಾದ ಪುಸ್ತಕದಲ್ಲಿ 128. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಒಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರಿಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಫಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರೋರಿಗೂ ಸತ್ತವ್ರಿಗೂ ನ್ಯಾಯ ತೀರಿಸಿ ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆ, ಪಾಪದ ಪರಿಹಾರ, ದೇಹದ ಪುನರುತ್ಥಾನ, ನಿತ್ಯ ಜೀವ ಉಂಟೆಂದು ನಂಬುತ್ತೇನೆ. ಆಮೇನ್. ಪರಲೋಕದ ನಮ್ಮ ತಂದೆಯೇ, ಅಲ್ಪರು ಅಪಾತ್ರರು ಆಗಿದ್ದಂತಹ ನಮ್ಮನ್ನು ನಿನ್ನ ಗಣನೆಯಲ್ಲಿ ನೀನು ತೆಗೆದು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ನಮ್ಮ ಪಾಪಗಳನ್ನು ಲೆಕ್ಕಕ್ಕೆ ತಾರದೆ ಸ್ವಾಮಿ ನೀನು ಆಶೀರ್ವಾದಿಸಿ ನಿನ್ನ ಕಾರ್ಯಭಾರಿಗಳಾಗಿ ನಾವು ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ನೀನು ಅಪೇಕ್ಷಿಸುತ್ತಾ ಇದ್ದೀಯಲ್ಲ.
ಆ ನಿನ್ನ ಅಪರಿಮಿತವಾದಂಥ ಪ್ರೀತಿಗೆ ನಾವು ಬದಲೇನು ಕೊಡಲು ಸಾಧ್ಯ? ನಿನ್ನ ಪರಿಶುದ್ಧ ವಾಕ್ಯವನ್ನು ಧ್ಯಾನಿಸಿ ಹಾಗಲಿರಲು ಸ್ವಾಮಿ, ಅದೇ ನಮ್ಮ ವಾಕ್ಯದಲ್ಲಿ ನಮ್ಮ ಬಾಯಲ್ಲಿ ಬರುವ ಹಾಗೆ ನೀನು ಕೃಪೆ ಮಾಡಿದ್ದಕ್ಕೋಸ್ಕರವಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ಶಾಂತಿ ದೂತರನ್ನಾಗಿಯೂ ದೀರ್ಘ ಸಮಾಧಾನವನ್ನು ಸ್ವಾಮಿ ಹೊಂದಿಕೊಂಡ ನಿನ್ನ ಮಕ್ಕಳಾಗಿ ನಾವು ಜೀವಿಸುವ ಹಾಗೆ ನಮ್ಮನ್ನು ಕರೆದಿದೆಯಲ್ಲ, ಆ ನಿನ್ನ ಕೃಪೆಗೆ ನಾವು ನಿನ್ನನ್ನು ಸ್ತೋತ್ರಿಸಿ ಕೊಂಡಾಡುತ್ತೇವೆ. ಈಗ ಸ್ವಾಮಿ, ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಹಿರಿಯ ಕಿರಿಯ ಆತ್ಮಗಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಆರೋಗ್ಯದಾಯಕನಾದಂಥ ನೀನು ಸ್ವಾಮಿ, ಪ್ರಪಂಚದಲ್ಲಿ ಬಂದಿರುವಂಥ ಈ ಬೇನೆಯಿಂದ ಈ ಕ್ಷಣದವರೆಗೂ ಸಹ ನಮ್ಮನ್ನು ಅದ್ಭುತ ರೀತಿಯಲ್ಲಿ ಕಾದು ನಡೆಸಿಕೊಂಡು ಬಂದಿದ್ದಿ. ಇನ್ನು ಮುಂದೆಯೂ ಸಹ ನೀನು ಕಾದು ನಡೆಸುವ ದೇವರಾಗಿದ್ದಿ. ಅದಕ್ಕೋಸ್ಕರವಾಗಿ ನಾವು ನಿನ್ನನ್ನು ಸ್ತೋತ್ರಿಸುತ್ತೇವೆ. ಅದೇ ನಿಟ್ಟಿನಲ್ಲಿ ನಿನ್ನನ್ನು ಅರಿಯದೇ ಇರುವಂತಹ ಜನರಿಗೋಸ್ಕರವಾಗಿಯೂ ನಾವು ಪ್ರಾರ್ಥಿಸುತ್ತೇವೆ. ನಿನ್ನ ಗಾಯವುಳ್ಳ ಹಸ್ತ ಅವರ ಮೇಲೆ ಸ್ಪರ್ಶಿಸಲಿ, ಗುಣಮುಖರಾಗಲಿ ಸ್ವಾಮಿ. ನಿನ್ನ ನಾಮ ಮೇಲೆ ಎತ್ತಲ್ಪಡಲಿ. ಮದುವೆ ವಾರ್ಷಿಕೋತ್ಸವನ ಜನ್ಮದಿನಗಳನ್ನು ಕಂಡಿರುವಂಥ ಎಲ್ಲರಿಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ತಮ್ಮ ಪರೀಕ್ಷೆಗಳನ್ನು ಬರೆದು ಫಲಿತಾಂಶಕ್ಕಾಗಿ ಕಾದಿರುವಂಥ ಮಕ್ಕಳಿಗೋಸ್ಕರವಾಗಿಯೂ, ಯಾವಾಗ ನನ್ನ ಶಾಲೆ ತೆಗೆಯುತ್ತದೆ, ಯಾವಾಗ ನಾನು ಶಾಲೆಗೆ ಹೋಗುತ್ತೇನೆ ಎಂಬುದಾಗಿ ಇನ್ನೂ ಯೋಚಿಸುತ್ತಾ ಅದನ್ನು ಕನಸಾಗಿಟ್ಟುಕೊಂಡಿರುವಂಥ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ಅದೇ ನಿಟ್ಟಿನಲ್ಲಿ ಒಂದು ವರ್ಷ ಹಾಳಾಯ್ತಲ್ಲ ಎಂಬುದಾಗಿ ತಂದೆ ತಾಯಿಗಳು ಯಾತನೆ ಪಡುವುದನ್ನು ಸ್ವಾಮಿ ನಿನ್ನ ಪಾದ ಸನ್ನಿಗೆ ತರುತ್ತೇವೆ. ಎಲ್ಲವನ್ನ ಬಲ್ಲಾತನಾದ ದೇವರು, ಎಲ್ಲವನ್ನ ನಿಗ್ರಹಿಸುವ ದೇವರು ನೀನಾಗಿದ್ದಿ. ಹೌದು ಸ್ವಾಮಿ, ಎಲ್ಲವನ್ನ ನಿನ್ನ ಹತೋಟಿಯಲ್ಲಿ ತೆಗೆದುಕೋ. ನಿನ್ನ ಮಕ್ಕಳಿಗೆ ನಿನ್ನ ಪರಿಶುದ್ಧ ಆತ್ಮನ ಅಭಿಷೇಕವನ್ನು ನೀಡು. ಯಾವ ಕೇಡು ಗಂಡಾಂತರ ವಿಪತ್ತುಗಳು ಸಹ ಅವರ ಗುಡಾರದ ಸಮೀಪಕ್ಕೆ ಬಾರದ ಹಾಗೆ ನಿನ್ನ ವಾಕ್ಯಗಳ ಅನುಸಾರವಾಗಿ ಅವರನ್ನು ಆಶೀರ್ವದಿಸಿ ನಡೆಸು. ವಿಶೇಷಿತ ರೀತಿಯಲ್ಲಿ ಸ್ವಾಮಿ, ಆರಾಧನೆಗೆ ಸಿದ್ಧ ಮಾಡುತ್ತಾ ಇರುವಾಗ ಸ್ವಾಮಿ, ವಾದ್ಯಗೋಷ್ಠಿಯವರಾಗಿರ್ಬೋದು ಅಥವಾ ಈ ಒಂದು ಆನ್ಲೈನ್ ಮೂಲಕ ಅನೇಕರನ್ನು ನಾವು ಮುಟ್ಟುವ ಹಾಗೆ ಕೃಪೆಯಲ್ಲಿ ಸಹಾಯಿಸುತ್ತಾ ಇರುವಂಥ ಎಲ್ಲ ಸಹೋದರಿಗೋಸ್ಕರವಾಗಿ, ಹಾಡನ್ನು ಹಾಡಿದ ಸಹೋದರಿ ಹಾಗೂ ಸಹೋದರಿಗೋಸ್ಕರವಾಗಿ, ಅದಕ್ಕಾಗಿ ಪರಿಶ್ರಮ ಪಡುತ್ತಾ ಇರುವಂತಹ ಸಭಾ ಪಾಲನಾ ಸಮಿತಿ, ವಿಶೇಷಿತ ರೀತಿಯಲ್ಲಿ ಸಭೆಯ ಎಲ್ಲ ಆತ್ಮಗಳಿಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ಅವರ ಈ ನಿಷ್ಠಾತ ಸೇವೆಯನ್ನು ಸ್ವಾಮಿ ನೀನು ಆಶೀರ್ವಾದಿಸು. ಅವರು ತೆಗೆದುಕೊಂಡಿರುವಂಥ ಈ ಕಾರ್ಯಭಾರದಲ್ಲಿ ಸ್ವಾಮಿ, ಅವರಿಗೆ ಅನೇಕ ಸಾರಿ ಆದಾಯ ಕಮ್ಮಿಯಾದರೂ ಸಹ ಅದನ್ನು ಆಶೀರ್ವಾದಿಸುವ ದೇವರು, ದ್ವಿಗುಣಗೊಳಿಸುವ ದೇವರು ನೀನೇ ಆಗಿದ್ದಿ ಸ್ವಾಮಿ. ಆ ಒಂದು ಕೃಪೆ, ದಿವ್ಯ ಆಶೀರ್ವಾದ ಆ ನಿನ್ನ ಪ್ರಿಯರ ಮೇಲೆ ಸದಾ ಕಾಲವಿರಲಿ. ಮತ್ತೊಂದು ಆವರ್ತಿ ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರಿಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಕಾರಣಾಂತರದಿಂದ ಅನಾರೋಗ್ಯದಲ್ಲಿ ಬಿದ್ದಿರುವವರಿಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿನ್ನ ದೈವಿಕ ಕರ ಅವರ ಮೇಲೆ ಇದ್ದು ಅವರನ್ನು ಸ್ಪರ್ಶಿಸಲಿ, ಬಲಪಡಿಸಲಿ. ಶೀಘ್ರದಲ್ಲಿಯೇ ಸ್ವಾಮಿ, ನಾವು ಸಮುದಾಯವಾಗಿ ಜೀವದಾಯಕನಾದಂಥ ನಿನ್ನ ಪರಿಶುದ್ಧ ಆಲಯದಲ್ಲಿ ನಾವು ಪ್ರಾರಂಭಿಸುವ ಹಾಗೆ, ಆರಾಧಿಸುವ ಹಾಗೆ ಕೃಪೆ ಮಾಡೆಂಬುದಾಗಿ, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಸರ್ವಶಕ್ತನಾಗಿ ಜೀವಿಸುವ ಯೇಸುವೇ ನಿನ್ನ ಪರಿಶುದ್ಧ ನಾಮದ ಮಹಿಮೆಯಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಂಡಿದ್ದೇವೆ. ಆಮೆನ್. ನಿರ್ಗಮನಕ್ಕಾಗಿ ಹಾಡಿಕೊಳ್ಳುವ ಸಂಗೀತ 301, ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು. Oh
ನಾವೆಲ್ಲರೂ ಒಟ್ಟಾಗಿ ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾವು ಪರಿಶುದ್ಧವನ್ನು ಎಣಿಸಲ್ಪಡಲಿ, ರಾಜ್ಯವು ಬರಲಿ, ನಿಶ್ಚಿತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ತದಾಯ ಪಾಲಿಸಿ, ನಮಗೆ ತಪ್ಪು ಮಾಡಿದ್ರು ನಾವು ಕ್ಷಮಿಸಿದ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ಅದನ್ನು ಶೋಧನೆಗಳು ಸೇರಿಸಿ ಕೇಳಿಂದ ತಪ್ಪಿಸಿ, ರಾಜ್ಯವು ಬಲವು ಮಹಿಮೆಯು ನಿನ್ನದೇ. ಆಮೆನ್. ಲೋಕದ ಕಚ್ಚ ಕಡೆಗೆ ಹೋಗಿರಿ, ಸುವಾರ್ತೆಯನ್ನು ಸಾರಿರೆಂಬುದಾಗಿ ನಮ್ಮನ್ನು ಬಲಪಡಿಸಿ ನಡೆಸಿದಂತಹ ತಂದೆ ದೇವರ ಪ್ರೀತಿ, ಸಹಾಯಕವಾಗಿ ನಮ್ಮೊಂದಿಗಿರುವಂತಹ ಯೇಸು ಕ್ರಿಸ್ತನ ಕೃಪೆ, ಒದಗಿ ಬರುವಂಥ ಎಲ್ಲ ಸವಾಲುಗಳಲ್ಲಿ ತನ್ನ ಪ್ರಸನ್ನತೆಯನ್ನು ತೋರುತ್ತಾ ನಮ್ಮನ್ನು ಬಲಪಡಿಸಿ ಸೇವೆಯಲ್ಲಿಯೂ ಕ್ರಿಸ್ತನ ರಾಯಭಾರಿಗಳಾಗಿ ತೆಗೆದುಕೊಳ್ಳುವಂಥ ಒಂದೊಂದು ಪ್ರಯತ್ನದಲ್ಲಿಯೂ ನಮ್ಮನ್ನು ಬಲಪಡಿಸುತ್ತಾ ಇರುವಂಥ ಪರಿಶುದ್ಧ ಆತ್ಮನ ಸಹವಾಸ ನಡೆಸುವಿಕೆ ಕೃಪೆ ನಿಮ್ಮೆಲ್ಲರ ಸಂಗಡ, ನಿಮ್ಮ ಪ್ರಯತ್ನದ ಸಂಗಡ ನಿಮ್ಮೊಂದಿಗಿದ್ದು ನಿಮ್ಮನ್ನು ಆಶೀರ್ವಾದಿಸಿ ನಡೆಸುವಂತಾಗಲಿ. ಆಮೆನ್.